ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಹಾಗೆಯೇ ನಿನ್ನೆ ರಿಲೀಸ್ ಆಗಿರುವಂಥ ಮೂವೀಸಲ್ಲಿ ನಾನು ಕೂಲಿನ ಕೂಡ ನೋಡಿದೆ. ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಹಾಗೆಯೇ ವಾಟು ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಯಾವ ಲೆವೆಲ್ಗೆ ಇಳಿತು ಅಂತಂದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಸ್ ಆದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದರೆ ಕೂಲಿ ಸಿನಿಮಾ ಬಗ್ಗೆ ಮಾತಾಡ್ಕೊಡೋಣ. ರಚಿತಾ ರಾಮ್ ಅವರು ಕಮ್ಬ್ಯಾಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಕೊಡಬೇಕಾಗಿತ್ತು. ಆದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ತಮಿಳ್ ಇಂಡಸ್ಟ್ರಿಯಲ್ಲಿ ಅವರಿಗೆ ಕೊಡ್ತಿರುವಂಥ ರೆಕಗ್ನಿಷನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊಡ್ತಾ ಇಲ್ಲ. ಇದೇ ನಡೀತಿರುವಂಥದ್ದು ಪ್ರಾಬ್ಲಮ್. ಯಾಕೆ ನಮ್ಮ ಇಂಡಸ್ಟ್ರಿಯಿಂದ ಬೇರೆ ಇಂಡಸ್ಟ್ರಿಗೆ ಯಾಕೆ ಹೋಗ್ತಿದ್ದಾರೆ ಅಂತಂದರೆ, ಇದೇ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಹೇಳಿದರು, ಯಾಕೆ ಕನ್ನಡ ಡೈರೆಕ್ಟರ್ ಬಗ್ಗೆ ಮಾತಾಡ್ತೀರಾ? ನೀವು ಯಾವತ್ತಾದ್ರೂ ಕೇಳಿದ್ದೀರಾ ನಮ್ಮವ್ರು ಯಾವತ್ತಾರು ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀರಾ ಅಂತ? ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ಅದು ಈ ಒಂದು ಕಾರಣಕ್ಕೆ ಆಗಿರುವಂಥದ್ದು. ಅವರು ಬೇರೆ ಇಂಡಸ್ಟ್ರಿಗೆ ಹೋಗಿ ಮಿಂಚ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಇವರು, ನನಗೆ ಗೊತ್ತಿಲ್ಲ ಯಾರು ಹೀರೋಯಿನ್ ಬಗ್ಗೆ ಯಾರ ಬಗ್ಗೆ ನೀವು ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಇಲ್ಲಿ ರಚಿತಾ ರಾಮ್ ಅವರ ಆ್ಯಕ್ಟಿಂಗ್ ಸ್ಟ್ಯಾಂಡ್ ಔಟ್ ಆಯಿತು. ಏಜೆಂಟ್ ಟೀನಾ ರೀತಿಯೇ ಇದೊಂದು ನಾನು ಅಂದ್ಕೊಂಡಿರಲಿಲ್ಲ, ಈ ಒಂದು ಬದಲಾವಣೆ ರಚಿತಾ ರಾಮ್ ಅವರ ಆ್ಯಕ್ಟಿಂಗಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣೋಕೆ ಸಿಗುತ್ತೆ ಅಂತ. ಅದಕ್ಕೋಸ್ಕರನೇ ಅನ್ಸುತ್ತೆ ಯಾರು ಇದು ಅಂಡರ್ ರೇಟೆಡ್ ಕ್ಯಾರೆಕ್ಟರ್ ಆಗಿರುವಂಥದ್ದು ಆಯಿತಾ. ಯಾಕೆಂದರೆ ನಾನು ಈಗಲೂ ಪೋಸ್ಟ್ ನೋಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರಚಿತಾ ರಾಮ್ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಆದರೆ ಒಂದಲ್ಲ ಒಂದಿನ ಮಾತಾಡ್ತಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಲಿ ಸಿನಿಮಾನ ನೀವು ವಿಕ್ರಮ್, LCU ಈ ಒಂದು ಕ್ಯಾಟಗರಿಲಿ ಸೇರ್ಸೋಕೆ ಹೋಗ್ಬೇಡಿ. ಇದೇ ಮಿಸ್ಟೇಕ್ ನೀವು ಮಾಡಿರುವಂಥದ್ದು. KGFನ ಸಲಾರ್ನ ಒಂದು ಮಾಡಿಸೋಕೆ ಹೋಗಿ ಈಗ ಸಲಾರ್ ಕಲ್ಟ್ ಹಿಟ್ ಆಗೋಗಿದೆ. ಯಾಕೆಂದರೆ ಬೇರೆ ಮಾಡಿ ನೋಡಿದ್ರು, KGF ಬೇರೆನೇ, ಸಲಾರ್ ಬೇರೆನೇ ಅಂತ ನೋಡಿದ್ರು. ಈಗ ಅಷ್ಟೇ LCUನ ಬೇರ್ಪಡಿಸಿ ಕೂಲಿನ ನೋಡಿ. ಕೂಲಿ ಒಂದು ಅದ್ಭುತವಾಗಿರೋ ಸಿನಿಮಾ ಆಗಿರೋಂಥದ್ದು. ಇನ್ನೊಂದು ವಿಷಯ, ಈಗ ಡೆವಿಲ್ ಸಿನಿಮಾದ ಒಂದು ಸಾಂಗ್ ಬರಬೇಕಾಗಿತ್ತು, ಬಂದಿಲ್ಲ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೊಂದು ಸಾಂಗ್ ರಿಲೀಸ್ ಆಗಬೇಕಿತ್ತು, ಆಗಿಲ್ಲ. ಆದರೆ 26ಗೆ ಹಾಗೆ ಆಗುತ್ತೆ. ಈ ಒಂದು ಆಗಸ್ಟ್ 26ಗೆ ನನ್ನ ಕಡೆಯಿಂದ ಒಂದು ಡೇಟ್ನ ಕೊಡೋಕ್ಕಾಗುವಂಥದ್ದು. ಅಂದರೆ ಅಫಿಷಿಯಲ್ ಏನಲ್ಲ, ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಆಗಸ್ಟ್ 26ಗೆ ಅಂತ. ನಿಮಗೆ ನಾಳೆ ಒಂದು ಇದ್ರ ವಿಷಯದಲ್ಲಿ ಒಂದು ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ. ಅಂದರೆ 26ಗೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ. ಫಸ್ಟ್ ಸಿಂಗಲ್ ಸಾಂಗ್ ಬಂದೇ ಬರುತ್ತೆ. ಅದು ಈ ಮಂತಲ್ಲೇ ಆಗಿರುವಂಥದ್ದು. ಆದರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆದರೆ ಹೇಳ್ಬೋದು. ಆಬ್ವಿಯಸ್ಲಿ ಈ ವಿಷಯದಲ್ಲಿ ಯಾವುದೇ ಒಂದು ಕೇವಸ್ ಅಂದರೆ ಏನೊಂದು ಪ್ರಾಬ್ಲಮ್ಯಾಟಿಕ್ನ ಅಥವಾ ಏನೋ ಒಂದು ಕಿರ್ಚಾಟನ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂದರೆ ಮೀಡಿಯಾದವ್ರನ್ನ ಹೇಳ್ಕೊಳ್ಳುತ್ತೆ, ಅವರಿಗೂ ಅದನ್ನೇ ಬೇಕಾಗಿರುವಂಥದ್ದು. ಬೇರೆ ಕೇಸ್ಗಳಿರಬೇಕಾದ್ರೆ ಇದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಡಿವೋರ್ಸ್ ಅವ್ರನ್ನಾಗಲಿ ಅಥವಾ ಧ್ರುವ ಸರ್ಜಾ ಅವ್ರನ್ನಾಗಲಿ ರೀಸೆಂಟ್ಲಿ ಅದೊಂದು ಕೇಸಿಗೆಲ್ಲ ಹಾಕೋದಕ್ಕೆಲ್ಲ ನೋಡ್ತಿದ್ದಾರೆ. ಇದಕ್ಕೆ ಹೇಳ್ತಿರುವಂಥದ್ದು, ಈ ಇಂಡಸ್ಟ್ರಿಲಿ ಏನೂ ನಡೀತಾ ಇಲ್ಲ. ನಮ್ಮ ತಲೆ ಫೋಕಸ್ ಮಾಡಬೇಕಾಗಿರುವಂಥದ್ದು ಏನು ಗೊತ್ತಾ, ಆ್ಯಕ್ಚುಯಲ್ ಕೇಸಸ್ ಏನಿದೆ ಅಂತ. ಅದನ್ನು ಫೋಕಸ್ ಮಾಡ್ತಾ ಇಲ್ಲ. ಬಿಡಿ, ಅದನ್ನು ಮಾತಾಡೋದು ನಾವ್ಯಾರು, ಕೋರ್ಟಿದೆ, ಕಚೇರಿ ಇದೆ, ಸಿಸ್ಟಮ್ ಇದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ಹಾಗೆಯೇ ಇನ್ನೊಂದು ವಿಷಯ, ನಾನು ಡಾಲಿ ಧನಂಜಯ್ ಅವರು ಒಂದು ಸಿನಿಮಾನ ಸೆಲೆಕ್ಟ್ ಮಾಡಿದ್ದಾರೆ, ಹಲಗಲಿ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಎಲ್ಲ ಟೀಮ್ ಕಡೆಯಿಂದೆಲ್ಲ, ಅಂದರೆ ಅದ್ರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರಲ್ಲ ಅವರೆಲ್ಲ ಕಾಲ್ ಮಾಡಿದ್ರು, ಈ ಥರ ಎಲ್ಲ ವಿಷಯ ಎಲ್ಲ ತಿಳಿಸ್ತಾ ಇದ್ರು. ಅಂದರೆ ಅದ್ರ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಹಲಗಲಿ ಒಂದು ಹಿಸ್ಟಾರಿಕಲ್ ಸಿನಿಮಾ, ಅದ್ಭುತವಾಗಿ ಒಂದು ಬಾಹುಬಲಿ ರೇಂಜಿಗೆ ಥಿಂಕ್ ಮಾಡಿರುವಂಥದ್ದು ಅಂತ. ಆದರೆ ಡಾರ್ಲಿಂಗ್ ಕೃಷ್ಣ ಅವರು 2 years, ಈ ಒಂದು 2 to 3 years ಆಗುತ್ತೆ ಅಂತ ಈ ಟೈಮ್ ಗ್ಯಾಪ್ ಏನಿದೆ ಅದನ್ನು ಆ ಟೈಮ್ನ ಕೊಡೋದಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರನೇ ಅದು ಡಾಲಿ ಧನಂಜಯ್ ಅವರಿಗೆ ಮೂವ್ ಆಯಿತು. ಈಗ ಟೀಮ್ ಹತ್ರ ಮತ್ತೆ ಮಾತಾಡ್ತೀನಿ, ಏನು ವಿಷಯ ನಡೀತಿದೆ ಅಂತ ನಾನು ಒಂದ್ಸತಿ ತಿಳ್ಕೊಬೇಕು ಅಂತ ನನಗೂ ಕೂಡ ಕುತೂಹಲ ಇದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದೆ. ನಿಮಗೆ ದಯವಿಟ್ಟು ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.